ರಷ್ಯಾ ತೈಲ ತಗೊಂಡಿದ್ದಕ್ಕೆ ದಂಡ. ಭಾರತಕ್ಕೆ ಟ್ರಂಪ್ ಸುಂಕದ ಬರೆ. ರಷ್ಯಾದಿಂದ ತೈಲ ಖರೀದಿಸುತ್ತಿರುವ ಭಾರತದ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 25% ಹೆಚ್ಚುವರಿ ಸುಂಕವನ್ನ ವಿಧಿಸಿ ಆದೇಶ ಹೊರಡಿಸಿದ್ದಾರೆ. ಈ ಮೂಲಕ ಭಾರತದ ಮೇಲಿನ ಒಟ್ಟು ಸುಂಕ 50%ಕ್ಕೆ ಏರಿಕೆಯಾಗಲಿದೆ. ಈ ಆದೇಶವು 3 ವಾರಗಳಲ್ಲಿ ಜಾರಿಗೆ ಬರಲಿದೆ. ಉಕ್ಕು, ಅಲ್ಯೂಮಿನಿಯಂನಂತಹ ಕೆಲವು ನಿರ್ದಿಷ್ಟ ವಲಯಗಳನ್ನ ಈ ಸುಂಕದಿಂದ ಹೊರಗಿಡಲಾಗಿದೆ. ಶ್ವೇತಭವನ ಪ್ರಕಟಿಸಿರುವ ಆದೇಶದ ಪ್ರಕಾರ ಭಾರತ ಸರ್ಕಾರವು ಪ್ರಸ್ತುತ ರಷ್ಯಾದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ತೈಲವನ್ನ ಆಮದು ಮಾಡಿಕೊಳ್ಳುತ್ತಿದೆ. ಅದರಂತೆ ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳಲಾಗುವ ಭಾರತೀಯ ವಸ್ತುಗಳ ಮೇಲೆ ಹೆಚ್ಚುವರಿಯಾಗಿ 25% ಸುಂಕವನ್ನ ವಿಧಿಸಲಾಗುತ್ತದೆ. ಈ ಆದೇಶವು ಸೆಪ್ಟೆಂಬರ್ 17ರ ನಂತರ ಅಮೆರಿಕವನ್ನು ಪ್ರವೇಶಿಸುವ ಸರಕುಗಳಿಗೆ ಅನ್ವಯಿಸುತ್ತದೆ. ಜುಲೈ 31ರಂದು ಟ್ರಂಪ್ ಭಾರತೀಯ ಸರಕುಗಳ ಮೇಲೆ 25% ಸುಂಕವನ್ನ ಘೋಷಿಸಿದ್ದರು. ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕಾಗಿ ದಂಡ ವಿಧಿಸುವ ಬೆದರಿಕೆಯನ್ನು ಒಡ್ಡಿದ್ದರು. ಭಾರತವು ಉತ್ತಮ ವ್ಯಾಪಾರ ಪಾಲುದಾರರಾಗಿಲ್ಲ, ಯಾಕಂದ್ರೆ ಅವರು ನಮ್ಮ ದೇಶಕ್ಕೆ ಸಾಕಷ್ಟು ವಸ್ತುಗಳನ್ನ ರಫ್ತು ಮಾಡಿ ವ್ಯಾಪಾರ ಮಾಡುತ್ತಾರೆ, ಆದರೆ ನಾವು ಅಷ್ಟು ವ್ಯಾಪಾರ ಮಾಡುವುದಿಲ್ಲ ಎಂದು ಟ್ರಂಪ್ ಸಂದರ್ಶನವೊಂದಲ್ಲಿ ಹೇಳಿದ್ದರು. ಅಮೆರಿಕದ ಆಮದುಗಳ ಮೇಲೆ ಶೂನ್ಯ ಸುಂಕ ವಿಧಿಸುವ ಭಾರತದ ಪ್ರಸ್ತಾಪವನ್ನು ಅವರು ತಿರಸ್ಕರಿಸಿದ್ದರು. ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ. ಈ ವರ್ಷ ಜನವರಿಯಿಂದ ಜುಲೈವರೆಗೆ ಭಾರತವು ರಷ್ಯಾದಿಂದ ದಿನಕ್ಕೆ ಸುಮಾರು 1.75 ಮಿಲಿಯನ್ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲವನ್ನ ಆಮದು ಮಾಡಿಕೊಂಡಿದೆ. ಇದು ಕಳೆದ ವರ್ಷಕ್ಕಿಂತ 1% ಹೆಚ್ಚಾಗಿದೆ. ಟ್ರಂಪ್ ಅವರ ಈ ಸುಂಕವು ಭಾರತದ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡಬಹುದು ಎಂದು ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದ ತಜ್ಞರು ಹೇಳುತ್ತಾರೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅಮೆರಿಕಕ್ಕೆ ಭಾರತೀಯ ಸರಕುಗಳ ರಫ್ತು 30% ಕುಸಿದು $86.5 ಶತಕೋಟಿ ನಿಂದ $60.6 ಶತಕೋಟಿ ಗೆ ಇಳಿಯುವ ನಿರೀಕ್ಷೆ ಇದೆ ಎಂದು ವಿಶ್ಲೇಷಿಸಲಾಗಿದೆ. ಇನ್ನು ಟ್ರಂಪ್ ಎಚ್ಚರಿಕೆಯ ಬಗ್ಗೆ ಭಾರತವು ಈಗಾಗಲೇ ಪ್ರತಿಕ್ರಿಯಿಸಿದೆ. ತಾವೇ ರಷ್ಯಾದಿಂದ ಅಗತ್ಯ ವಸ್ತುಗಳನ್ನ ಆಮದು ಮಾಡಿಕೊಳ್ಳುತ್ತಿರುವಾಗ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಭಾರತವನ್ನು ಅನ್ಯಾಯವಾಗಿ ಗುರಿಯಾಗಿಸುತ್ತಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ರಷ್ಯಾದಿಂದ ಅಮೆರಿಕದ ಆಮದು ಎಷ್ಟು? ಅಮೆರಿಕವು ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಗುವುದನ್ನ ಗಣನೀಯವಾಗಿ ಕಡಿಮೆ ಮಾಡಿದೆ. 2025ರ ಮೊದಲ 6 ತಿಂಗಳಲ್ಲಿ $2.50 ಶತಕೋಟಿ ಗೆ ಇಳಿಸಿದೆ. 4 ವರ್ಷಗಳ ಹಿಂದೆ ಅದೇ ಅವಧಿಯಲ್ಲಿ $14.14 ಶತಕೋಟಿ ವಹಿವಾಟು ನಡೆಸಿತ್ತು. ಆದರೆ ರಸಗೊಬ್ಬರ ಹಾಗೂ ರಾಸಾಯನಿಕಗಳ ಆಮದನ್ನ ಮುಂದುವರಿಸಿದೆ. ರಸಗೊಬ್ಬರಗಳ ವಹಿವಾಟು ಕಳೆದ ವರ್ಷ $1.27 ಶತಕೋಟಿ ಗೆ ಏರಿಕೆಯಾಗಿದೆ. ಯುರೇನಿಯಂ, ಪ್ಲುಟೋನಿಯಂ ಆಮದು 2024ರಲ್ಲಿ $625 ದಶಲಕ್ಷ ಗಳಷ್ಟಿದೆ. ಮಾಸ್ಕೋದೊಂದಿಗೆ ಭಾರತದ ವ್ಯಾಪಾರವು ಭಾರಿ ಬೆಳವಣಿಗೆಯನ್ನ ಕಂಡಿದೆ. 2021ರಲ್ಲಿ $8.25 ಶತಕೋಟಿ ಇದ್ದ ಆಮದು 2024ರಲ್ಲಿ $65.7 ಶತಕೋಟಿ ಗೆ ಏರಿಕೆಯಾಗಿದೆ. ರಷ್ಯಾದ ಕಚ್ಚಾ ತೈಲ ಆಮದು 2024ರಲ್ಲಿ $52.2 ಶತಕೋಟಿ ಗೆ ಏರಿಕೆಯಾಗಿದೆ. ಆದರೆ ಈಗ ಟ್ರಂಪ್ ಸುಂಕದ ಮೇಲೆ ಸುಂಕ ಹೇರಿಕೆ ಮಾಡುವ ಮೂಲಕ ಭಾರತದ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಈ ಬೆಳವಣಿಗೆಯು ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಸಂಬಂಧಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.